ನಿಮ್ಗೆ ಗೊತ್ತಿದೆ ನ್ಯಾಯಾಲಯಗಳಲ್ಲಿ ಎಷ್ಟು ತಾರತಮ್ಯ ಅಂತ ನಮ್ಗೆ ನಿಜವಾಗ್ಲೂ ನಮಗೆ ಅರ್ಥ ಆಗಿದ್ದು ಅಲ್ಲಿಂದನೇ ಹೈಕೋರ್ಟ್ಗೆ ನಾವು ಯಾವಾಗ ಹೋದೋ ಅಲ್ಲಿಂದನೇ ನ್ಯಾಯಾಂಗ ವ್ಯವಸ್ಥೆಯ ನಿಜವಾದ ಸ್ಥಿತಿ ಏನಿದೆ ಅಂತ ನಮಗೆ ಗೊತ್ತಾಗಿತ್ತು. ಕಾನೂನು ಬಲಿಷ್ಠವಾಗಿದ್ರೂ ಕೂಡ ಆಗಿನ ಭೂಮಾಲೀಕರ ಕುತಂತ್ರದಿಂದ ಮತ್ತೆ ಇವ್ರನ್ನ ಏನು SC/ST ಸಮುದಾಯ ಏನು ಅವಿದ್ಯಾವಂತರಿದ್ರು ಮತ್ತೆ ಮುಗ್ಧರಿದ್ರು, ಆ ಮುಗ್ಧತೆಯನ್ನ ಬಳಸ್ಕೊಂಡು ಈ ಸಮುದಾಯನೇ ನಾಶ ಮಾಡೋ ಅನ್ನೋ ಉದ್ದೇಶದಿಂದ ಮತ್ತೆ ಅವ್ರ ಭೂಮಿನ ಏನು ಭೂಮಿ ಮಂಜೂರಾಯ್ತು ಆ ಭೂಮಿ ವಾಪಸ್ ಕಿತ್ಕೊಂಡು ಮತ್ತೆ ಅದೇ ಅವರೇ ಭೂಮಿ ಒಳಗೆ ಇವರು ಕೂಲಿ ಕಾರ್ಮಿಕರಾಗಿ ಗುಲಾಮಗಿರಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಭೂಮಿನ ಅಕ್ರಮವಾಗಿ ಇದು ರಕ್ಷಣೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದನೇ ಕಾಯ್ದೆ ತಂದಿರೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಯ್ದೆ ವಿರುದ್ಧವಾಗಿ ನ್ಯಾಯಾಲಯಗಳಲ್ಲಿ ನಡವಳಿಕೆ ನಡೀತಾ ಇದೆ. ಅಂದ್ರೆ ಇದು ಜಾತಿ ಆಧಾರಿತವಾಗಿ ಕಾಯ್ದೆ ನ್ಯಾಯಾಲಯಗಳಲ್ಲಿ ಕೆಲಸ ಆಗ್ತದೆ. ಯಾವಾಗ ಇತ್ತೀಚಿನ ದಶಕದಲ್ಲಿ ಈಗ ಸುಮಾರು 15-20 ವರ್ಷದಿಂದ ನ್ಯಾಯಾಲಯಗಳು ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕಿಂತ ಕಾಯ್ದೆ ಮತ್ತು ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ಮಂಜುನಾಥ್ ಅಂತ. ನನ್ನ ಎಲ್ಲರೂ PTCL ಮಂಜುನಾಥ್ ಅಂತ ಕರೀತಾರೆ. ಈ ರಾಜ್ಯಾದ್ಯಂತ ಏನು SC/ST ಸಮುದಾಯ ಭೂಮಿ ಕಳ್ಕೊಂಡಿದ್ದಾರೆ ಆ ವಿಚಾರವಾಗಿ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನ ಒಂದು ಹೋರಾಟ ಸಮಿತಿನೂ ಕೂಡ ಮಾಡ್ಕೊಂಡಿದ್ದೀವಿ ರಾಜ್ಯಾದ್ಯಂತ. ಸುಮಾರು 8 ವರ್ಷಗಳ ಸತತವಾಗಿ ಹೋರಾಟ ಮಾಡಿದ ಪರಿಣಾಮ ಕಳೆದ ಬಾರಿ 2023 ಏನು ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡ್ತು, ಆ ತಿದ್ದುಪಡಿ ವಿಚಾರವಾಗಿ ಮತ್ತು ಅದರಿಂದ ನೆಕ್ಸ್ಟ್ ಮುಂದೆ ಏನು ಆಗು ಹೋಗೋದ್ರಿಂದ ಏನು ಸಮಸ್ಯೆ ಆಗಿದೆ, ಅನಾಹುತಗಳಾಗಿದೆ ಮತ್ತು ನಮಗೆ ಅದರಿಂದ ಏನು ನ್ಯಾಯ ಸಿಕ್ಕಿದೆ ಅದ್ರ ಬಗ್ಗೆ ವಿಚಾರವಾಗಿ ಇವತ್ತು ಚರ್ಚೆ ಮಾಡೋ ಉದ್ದೇಶದಿಂದ ತಮ್ಮ ಮುಂದೆ ಬಂದಿದ್ದೀನಿ. ಇಂದು ಏನು ರಾಜ್ಯದಲ್ಲಿ SC/ST ಸಮುದಾಯಕ್ಕೆ ಭೂಮಿ ವಿಚಾರವಾಗಿ ಏನು ತೊಂದರೆ ಆಗ್ತಾ ಇದೆ, PTCL ಕಾಯ್ದೆ ಅಡಿಯಲ್ಲಿ ಏನು ನಮ್ಗೆ ನ್ಯಾಯ ಸಿಗಬೇಕಾಯ್ತು ನ್ಯಾಯಾಲಯಗಳಿಂದ ಮತ್ತು ಸರ್ಕಾರಗಳಿಂದ, ಅದು ಸಿಗ್ತಾ ಇಲ್ಲ. ಅದ್ರ ವಿಚಾರವಾಗಿ ನಾನು Gowri.com ಅವ್ರ ತಂಡದಲ್ಲಿ ನಾವು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಚಾರವಾಗಿ ನಾವು ಪ್ರಸ್ತಾಪ ಈ ರಾಜ್ಯ ಜನತೆಗೆ ತಿಳಿಸೋಕೆ ನಾವು ಪ್ರಯತ್ನ ಮಾಡೋಣ, ನೀವು ನಮ್ಮ ಚಾಲನ್ ಜೊತೆ ನೀವು ಮಾತಾಡ್ಬೋದು ಅಂತ ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶದಿಂದ ಈಗ ರಾಜ್ಯದ ಜನತೆಗೆ ಈ ಕಾಯ್ದೆ ವಿಚಾರವಾಗಿ ಏನೇನಾಗಿದೆ, ಏನೇನು ಆಗಬೇಕು, ಹಿಂದೆ ಹೇಗೆ ಈ ಕಾಯ್ದೆ ಸೃಷ್ಟಿ ಆಯಿತು, ಈ ಕಾಯ್ದೆ ಕಾರಣಕರ್ತರು ಯಾರು, ಮತ್ತು ಇದ್ರ ಉದ್ದೇಶ ಏನು, ಆಶೆ ಏನು, ಸಂವಿಧಾನ ಅಡಿಯಲ್ಲಿ ಏನು ನ್ಯಾಯ ಸಿಗಬೇಕು, ಎಲ್ಲ ಪ್ರತಿಯೊಂದು ಕೂಡ ಇನ್ನು ಮುಂದೆ ಕಾಯ್ದೆಯಲ್ಲಿ ಸಮಸ್ಯೆ ಆಗಿದೆ ಆ ವಿಚಾರವಾಗಿ ನಿರಂತರವಾಗಿ ತಮಗೆ ಮಾಹಿತಿ ಕೊಡ್ತಾ ಈ ಕಾಯ್ದೆಗೆ ಏನೇನು ಆಗಬೇಕು, ಏನೇನು ಮುಂದಿನ ದಿನಗಳಲ್ಲಿ ಏನೇನು ಅವಶ್ಯಕತೆ ಇದೆ ಮತ್ತು ಇದರ ನ್ಯಾಯ ಅನ್ಯಾಯ ವಿರುದ್ಧ ಏನೇನು ಆಗ್ತಾ ಇದೆ ಅದ್ರ ವಿರುದ್ಧವಾಗಿ ದಿನನಿತ್ಯ ನಿಮಗೆ ಪರಿಚಯ ಮಾಡಿಕೊಟ್ಕೊ ಹೋಗ್ತೀನಿ. ಇದು ಸುಮಾರು 70 ದಶಕದಲ್ಲಿ ಏನಿತ್ತು ಆವಾಗ ಭೂಮಾಲೀಕರ ಅಟ್ಟಹಾಸ, ಈ ಎಲ್ಲ ಬಡವರ ಏನು ಈ ಶೋಷಿತ ಸಮುದಾಯದ ಜನರ ಭೂಮಿಗಳನ್ನು ಎಲ್ಲ ಬಲಿಯಾಡರು ಕಿತ್ಕೊತಾ ಇದ್ರು. ಭೂಮಿ ಕಿತ್ಕೊಂಡು ಎಲ್ಲ ಈ ಶೋಷಿತ ಸಮುದಾಯಗಳು ಮತ್ತೆ ಕೂಲಿ ಕಾರ್ಮಿಕರಾಗಿ ಪರಿವರ್ತನೆ ಆಗೋ ಉದ್ದೇಶದಿಂದ ಮತ್ತೆ ಗುಲಾಮಗಿರಿಗೆ ತರೋ ಉದ್ದೇಶದಿಂದ ಈಗಿನ ಸರ್ಕಾರಗಳು ಬ್ರಿಟಿಷ್ ಗೌರ್ಮೆಂಟ್ ಸರ್ಕಾರದಿಂದ ಹಿಡಿದು ಮತ್ತೆ ಟಿಪ್ಪು ಸುಲ್ತಾನ್ ಸರ್ಕಾರ ಮತ್ತೆ ಮೈಸೂರು ಗೌರ್ಮೆಂಟು ನಂತರ ಕರ್ನಾಟಕ ಸರ್ಕಾರ, ಈ ಎಲ್ಲ ಸರ್ಕಾರ ಅವಧಿಯಲ್ಲಿ ಕೂಡ ಈ ಶೋಷಿತ ಸಮುದಾಯ ಮತ್ತು ಎಲ್ಲ ಜಾತಿ ಬಡವರಿಗೂ ಕೂಡ ಭೂಮಿ ಹಂಚಿಕೆ ಮಾಡಿ ಅದರಲ್ಲಿ ಹೆಚ್ಚು ನಿಮಗೆ ಗೊತ್ತಿರೋಂಗೆ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ 50% ಹೆಚ್ಚು ಭೂಮಿ ಈ ಶೋಷಿತ ಸಮುದಾಯ SC/ST ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಈ ಭೂಮಿನ ಕೊಡ್ಬೇಕಾದ್ರೆ ಅದದೇ ಆದ ಒಂದು ಏನು ಕಂಡೀಷನ್ ಕೂಡ ಹಾಕಿರ್ತಾರೆ. ಭೂಮಿ ರಕ್ಷಣೆ ಮಾಡ್ಕೊಳಕ್ ಏನೇನ್ ಬೇಕು ಕಾನೂನು ರಕ್ಷಣೆ ಅದಕ್ಕೆ ಒಂದು ತಾರ್ಕಿಕವಾಗಿ ಆವಾಗ್ಲೇ ಹಾಕಿದ್ದಾರೆ ಇದು ಮಂಜೂರು ಮಾಡ್ಬೇಕಾದ್ರೆ. ಆದ್ರೆ ಹಂಗಿದ್ರೂ ಕೂಡ ಕಾನೂನು ಬಲಿಷ್ಠವಾಗಿದ್ರೂ ಕೂಡ ಆಗಿನ ಭೂಮಾಲೀಕರ ಕುತಂತ್ರದಿಂದ ಮತ್ತೆ ಇವ್ರನ್ನ ಏನು SC/ST ಸಮುದಾಯ ಏನು ಅವಿದ್ಯಾವಂತರಿದ್ರು ಮತ್ತೆ ಮುಗ್ಧರಿದ್ರು, ಆ ಮುಗ್ಧತೆಯನ್ನ ಬಳಸ್ಕೊಂಡು ಈ ಸಮುದಾಯನೇ ನಾಶ ಮಾಡೋ ಅನ್ನೋ ಉದ್ದೇಶದಿಂದ ಮತ್ತೆ ಅವ್ರ ಭೂಮಿನ ಏನು ಭೂಮಿ ಮಂಜೂರಾಯ್ತು ಆ ಭೂಮಿ ವಾಪಸ್ ಕಿತ್ಕೊಂಡು ಮತ್ತೆ ಅದೇ ಅವರೇ ಭೂಮಿ ಒಳಗೆ ಇವರು ಕೂಲಿ ಕಾರ್ಮಿಕರಾಗಿ ಗುಲಾಮಗಿರಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಭೂಮಿನ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಭೂಮಿ ಕಿತ್ಕೊಂತಾ ಇದ್ರು. ಅದ್ರ ವಿರುದ್ಧನೇ ಒಂದು ಹೋರಾಟ ಶುರುವಾಗುತ್ತೆ. ಆಗಿನ ದಲಿತ ಸಂಘಟನೆಯ ಸೃಷ್ಟಿಕರ್ತರು ಪ್ರೊಫೆಸರ್ B. ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಸಿದ್ಲಿಂಗ್ಪುರ ಹೋರಾಟದಿಂದ ಈ ಭೂಮಿ ವಿಚಾರಕ್ಕೆ 1.5 ವರ್ಷ ಹೋರಾಟ ಅವರು ಪ್ರಾರಂಭಿಸಿ, ಮತ್ತೆ ಯಾಕೆ ಪ್ರಾರಂಭಿಸ್ತು ಅಂದ್ರೆ ಏನು ರಾಜ್ಯದಲ್ಲೇ ಈ ಬಲಿಯಾಟರು ಭೂಮಿ ಕಿತ್ಕೊಂತ ಇದ್ರು, ಮತ್ತೆ ಭೂಮಿ ಕಿತ್ಕೊಂಡ್ರಿಂದ ಎಲ್ಲರೂ ಕೂಡ ಈ ಸಮುದಾಯ ಬೀದಿ ಪಾಲಾಗ್ತಾ ಇತ್ತು. ಭೂಮಿ ಇಲ್ದ ಮತ್ತೆ ಗುಳೆ ಹೋಗೋದು, ಮತ್ತೆ ಕೆಲಸ ಕಾರ್ಯ ಇಲ್ದ, ಮತ್ತೆ ಅದೇ ಊರಿನ ಮತ್ತೆ ಅಕ್ಕಪಕ್ಕ ಊರಿನ ಭೂಮಾಲೀಕರಿದ್ರು ಆ ಭೂಮಾಲೀಕರ ಹತ್ರ ಮತ್ತೆ ಭೂಮಿ ಇದ್ದು ಕೂಡ ಅವರು ಉಳಿಸ್ಕೊಳಕ್ಕಾಗದೆ ಮತ್ತೆ ಅದೇ ಭೂಮಾಲೀಕರ ಹತ್ರ ಹೋಗ್ಬಿಟ್ಟು
ಜೀತ ಮಾಡಬೇಕಾಯ್ತು. ಜೀತ ಪದ್ಧತಿ ನಿಮ್ಗೆ ಗೊತ್ತಿದೆ, ಜೀತ ಮಾಡಬೇಕಾಯ್ತು. ಮತ್ತೆ ಯಾವುದೇ ರೀತಿ ಆರ್ಥಿಕ ಶಕ್ತಿ ಅವ್ರಿಗೆ ಇರ್ತಿಲ್ಲ. ಈ ಉದ್ದೇಶದಿಂದ ಇವ್ರಿಗೆ ಏನಾರ ಮಾಡಿ ಸಮುದಾಯಕ್ಕೆ ಭೂಮಿ ಇದ್ರೆ ಇವರು ಬಲಿಷ್ಠರಾಗ್ತಾರೆ, ಆರ್ಥಿಕವಾಗ್ತಾರೆ, ಶಿಕ್ಷಣ ಪಡಿತಾರೆ, ಪ್ರತಿಯೊಂದು ಕೂಡ ಇವರು ಈ ಸಮಾಜದಲ್ಲೇ ಮುಖ್ಯ ಭೂಮಿಗೆ ಬರೀಕ್ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಆಗಿನ ಬಿ ಕೃಷ್ಣಪ್ಪ ಅವರು ಈ ಹೋರಾಟನ ಎತ್ಕೊಂತಾರೆ. ಯಾವುದು ಸಿದ್ಲಿಂಗ್ಪುರ ಹೋರಾಟನ, ಭೂಮಿ ಹೋರಾಟನ ಎತ್ಕೊಂಡು ಸುಮಾರು 1.5 ವರ್ಷ ಭದ್ರಾವತಿ ತಾಲೂಕ್ ಕಚೇರಿ ಮುಂದೆ 1.5 ವರ್ಷ ಹೋರಾಟ ಮಾಡ್ತಾರೆ. ಆ 1.5 ವರ್ಷ ಹೋರಾಟದಲ್ಲೇ ಆಗಿನ ಮುಖ್ಯಮಂತ್ರಿಗಳಾದ ದೇವರಾಜ ಅರಸು ಅವರು ಮತ್ತೆ ಆಗಿನ ಕಂದಾಯ ಸಚಿವರಾದ ಬಸಲಿಂಗಪ್ಪ ಅವರು ಮತ್ತು ಎನ್ ರಾಜ ಅವರು, ಇವರೆಲ್ಲ ಒಂದು ತಂಡ ಏನಿತ್ತು ಸಚಿವ ಸಂಪುಟ, ಇವರೆಲ್ಲ ಕೂಡ ಒಮ್ಮತದಿಂದ ಬಿ ಕೃಷ್ಣಪ್ಪ ಅವ್ರು ಏನ್ ಹೇಳಿದ್ರು, ಏನ್ ಆಗ್ಬೇಕು, ಯಾವ ರೀತಿ ಆಗ್ಬೇಕು, ಈ ಭೂಮಿ ರಕ್ಷಣೆ ಹೆಂಗೆ ಈ ಸಮುದಾಯಕ್ಕೆ ನ್ಯಾಯ ಒದಗಿಸ್ತೀರಿ ಅನ್ನೋ ಉದ್ದೇಶದಿಂದ ಅವ್ರ ಹತ್ರ ಚರ್ಚೆ ಮಾಡಿ ಎಲ್ಲಾ ಸಚಿವ ಸಂಪುಟ ಮಂತ್ರಿಗಳು ಸೇರಿಕೊಂಡು ಒಂದು ಚರ್ಚೆ ಮಾಡಿ ಇದೊಂದು ಕಾಯ್ದೆ, ಒಂದು ಕ್ರಾಂತಿಕಾರವಾದ ಒಂದು ಕಾಯ್ದೆ ತರಬೇಕು ಅನ್ನೋ ಉದ್ದೇಶದಿಂದ PTCL ಕಾಯ್ದೆ ಸೃಷ್ಟಿಯಾಗುತ್ತೆ. 1978 ಈ ಕಾಯ್ದೆನ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಅನುಮತಿ ಪಡೆದು ನಂತರ ಅಧಿವೇಶನದಲ್ಲೇ ಇದನ್ನ ಪಾಸ್ ಮಾಡ್ತಾರೆ. PTCL ಅಂದ್ರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಜಾತಿಗಳ ಭೂ ಪರಭಾರೆ ನಿಷೇಧ ಕಾಯ್ದೆ ಉದ್ದೇಶ ಏನಿದೆ, ಈ ಭೂಮಿ ರಕ್ಷಣೆ ಮಾಡ್ಬೇಕನ್ನೋದೇ ಈ ಉದ್ದೇಶ. ನಿಮ್ಗೆ ಗೊತ್ತು ಆಗಿನ ಭೂ ಮಾಲೀಕರ ಅಟ್ಟಹಾಸ ಈ ಸಮಾಜದಲ್ಲಿ ಯಾವ ರೀತಿ ಯಾವ ಮಟ್ಟಕ್ಕಿತ್ತು ಅಂತ ಕಾಲಘಟ್ಟದಲ್ಲೇ ಬಿ ಕೃಷ್ಣಪ್ಪರ ಅವರ ದಿಟ್ಟತನ ಮತ್ತೆ ಆ ದಿಟ್ಟತನ ಹೋರಾಟದ ಫಲವಾಗಿ ಆಗಿನ ಸರ್ಕಾರ ಸ್ಪಂದಿಸ್ತು. ಇಲ್ಲಾಂದ್ರೆ ಅವತ್ತು ಆ ಭೂ ಮಾಲೀಕರನ್ನ ಎದುರಾಕೊಂಡು ಆಗಿನ ಸರ್ಕಾರಗಳು ತುಂಬಾ ಕಷ್ಟ ಆ ತರ ಕ್ರಾಂತಿಕಾರಿ ಒಂದು ಕಾಯ್ದೆನ ತರೋದು. 1978 ಕಾಯ್ದೆನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿ ಅನುಮೋದನೆ ತಗೊಂಡ್ರು. ನಂತರ ರಾಜ್ಯಪಾಲರ ಅನುಮೋದನೆ ಆಯ್ತು, ನಂತರ ರಾಷ್ಟ್ರಪತಿ ಅನುಮೋದನೆ ಕೂಡ ಆಯ್ತು. ನಂತರ ಅದು ಜಾರಿಗೆ 1/1/1979 ಜಾರಿಗೆ ಬಂತು. ಅದಾದ ನಂತರ ನಿಮ್ಗೆ ಗೊತ್ತಿದೆ ಕಾಯ್ದೆ ಅದು ಅನುಸಾರ ಏನೇನು ಇದೆ ಅಂತ, ಅದನ್ನ ನಿಮ್ಗೆ ಪ್ರಸ್ತಾಪ ಮಾಡ್ತೀನಿ. PTCL ಕಾಯ್ದೆ ಮುಖ್ಯ ಉದ್ದೇಶ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಜನರ ಭೂಮಿ ಏನು ಭೂಮಾಲೀಕರು ಕಾನೂನು ಬಾಹಿರವಾಗಿ ಕುತಂತ್ರದಿಂದ ದೌರ್ಜನ್ಯ ಮಾಡಿ ದಬ್ಬಾಳಿಕೆಯಿಂದ ಭೂಮಿ ಕಿತ್ಕೊಂತ ಇದ್ರು, ಅದನ್ನ ರಕ್ಷಣೆ ಮಾಡ್ಬೇಕನ್ನೋ ಉದ್ದೇಶದಿಂದನೇ ರಾಜ್ಯ ಸರ್ಕಾರ PTCL ಕಾಯ್ದೆ ತಂದಿರೋ ಮುಖ್ಯ ಉದ್ದೇಶ. ಆ ಕಾಯ್ದೆ ಒಳಗೆ ಸುಮಾರು 12 ಸೆಕ್ಷನ್ ಬರ್ತದೆ. ಅದರಲ್ಲಿ ಸುಮಾರು 12 ಸೆಕ್ಷನ್ ಕೂಡ ಅದರಲ್ಲಿ ಸುಮಾರು ಏನು ಸೆಕ್ಷನ್ 3, ಸೆಕ್ಷನ್ 4, 5, 6 ಮತ್ತೆ 7, 8 ಮತ್ತೆ 11 ಇಷ್ಟು ಕೂಡ ಕ್ರಾಂತಿಕಾರಿ ಇದೆ. ಮತ್ತೆ 8 ತುಂಬಾ ಚೆನ್ನಾಗಿದೆ. 8 ಒಳಗೆ ನಿಮ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅದು ವಿಸ್ತಾರವಾಗಿ ಹೇಳ್ತೀನಿ. ಹಿಂಗಿದೆ ಕ್ರಾಂತಿ, ಪ್ರತಿಯೊಂದು ಸೆಕ್ಷನ್ ಕೂಡ ಕ್ರಾಂತಿಕಾರವಿದೆ. ಹಂಗಿದ್ದು ಕೂಡ ನ್ಯಾಯಾಲಯಗಳು ಸಣ್ಣ ಸಣ್ಣ ಸಮಸ್ಯೆಗಳು ಮಾಡಿಕೊಂಡು ಅದು ಅವ್ರಿಗೆ ಯಾವ ರೀತಿ ಬೇಕೋ ಅದನ್ನ ಬಳಸ್ಕೊಂತ ಇದ್ದಾರೆ. ಇದನ್ನ ರಕ್ಷಣೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದನೇ ಕಾಯ್ದೆ ತಂದಿರೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಯ್ದೆ ವಿರುದ್ಧವಾಗಿ ನ್ಯಾಯಾಲಯಗಳಲ್ಲಿ ನಡವಳಿಕೆ ನಡೀತಾ ಇದೆ. ಅಂದ್ರೆ ಇದು ಜಾತಿ ಆಧಾರಿತವಾಗಿ ಕಾಯ್ದೆ ನ್ಯಾಯಾಲಯಗಳಲ್ಲಿ ಕೆಲಸ ಆಗ್ತದೆ. ಯಾವಾಗ ಇತ್ತೀಚಿನ ದಶಕದಲ್ಲಿ ಈಗ ಸುಮಾರು 15-20 ವರ್ಷದಿಂದ ನ್ಯಾಯಾಲಯಗಳು ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕಿಂತ ಕಾಯ್ದೆ ಮತ್ತು ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಏನು ಈಗ ಎಕ್ಸಾಂಪಲ್ 70 ದಶಕದಲ್ಲಿ ನಮ್ಗೆ ಸರ್ಕಾರದಿಂದ ಮಂಜೂರಾಗಿರ್ತದೆ 2 ಎಕರೆ ಜಮೀನು ಮಂಜೂರಾಗಿರ್ತದೆ. ಆ ಜಮೀನ್ ಏನು ಮಂಜೂರಾಗಬೇಕಾದ್ರೆ ಆ ಸರ್ಕಾರದಿಂದ ಸಾಗುವಳಿ ಚೀಟಿ ಇಶ್ಯೂ ಮಾಡ್ತಾರೆ. ಆ ಟೈಮಲ್ಲಿ ಕಂಡೀಷನ್ ಅಂತ ಹಾಕ್ತಾರೆ, ಒಂದು ನಿಬಂಧನೆಗಳು ಅಂತ ಹಾಕ್ತಾರೆ. ನಿಬಂಧನೆ ಏನಂತ ಹಾಕ್ತಾರೆ, ಇಷ್ಟು ವರ್ಷ ನೀವು ಯಾವುದೇ ಕಾರಣಕ್ಕೆ ಮಾರಾಟ ಮಾಡಂಗಿಲ್ಲ. ಮಾರಾಟ ಮಾಡ್ಬೇಕು ಅಂದ್ರೆ ನೀವು ಅಷ್ಟು ವರ್ಷ ಕಾಲಮಿತಿ ಏನ್ ಕೊಟ್ಟಿತ್ತು ಆ ಕಾಲಮಿತಿ ಮೀರ್ಬೇಕು. ಮೀರಾದ ನಂತರ ನೀವೇನಾದ್ರು ನಿಮ್ಮ ತೊಂದರೆಗಳಿಗೆ ಮಾರ್ಬೇಕು ಅಂದ್ರೆ ಸರ್ಕಾರದಿಂದ ಪೂರ್ವಾನುಮತಿ ಕಡ್ಡಾಯವಾಗಿ ತಗೋಬೇಕು ಅಂತ. ಉದಾಹರಣೆ 15 ವರ್ಷ ಲೀಸ್ ಪೀಡ್ ಕೊಟ್ರೆ 15 ವರ್ಷ ಲೀಸ್ ಪೀಡ್ ಅವಧಿ ಮುಗಿಬೇಕು. ಅದು ಅವಧಿ ಒಳಗಡೆ ನೀವು ಮುಗಿದ್ರೆ ಆವಾಗ ಈ ಕಾಯ್ದೆ ಅಪ್ಲೈ ಆಗುತ್ತೆ. ಮತ್ತೆ ಅವಧಿ ಮುಗ್ದಾದ್ಮೇಲೆ ಮತ್ತೆ ಮಾರಾಟ ಮಾಡ್ಬೇಕಂದ್ರೆ ಮತ್ತೆ ಈಗ ಅವಾಗ ಈ ಕಾಯ್ದೆ ಅಪ್ಲೈ ಆಗುತ್ತೆ. ಇವೆರಡೂ ನೀವು ಪಾಲಿಸ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ವಾಪಸ್ಸು ಸರ್ಕಾರಕ್ಕೆ ತಗೊಬೋದು, ಇಲ್ಲ ಯಾರು ಮೂಲ ಮಂಜೂರಿದಾರ ಇರ್ತಾರೆ ಅವ್ರಿಗಾದ್ರು ತಗೊಬೋದು. ಮತ್ತೆ ಇದಕ್ಕೆ ಹೆಚ್ಚಿನ ಪವರ್ ಎಲ್ಲ ಕಾಯ್ದೆ ಫುಲ್ ಪವರ್ ಏನ್ ಯಾರು ಕೊಟ್ಟಿದ್ದಾರೆ ಅಂದ್ರೆ ಉಪವಿಭಾಗಾಧಿಕಾರಿಗಳು AC ಇವ್ರು ಒಬ್ಬರಿಗೆ ಪವರ್ ಕೊಟ್ಟಿರೋದು. ಇವ್ರು ಸುಮಟ ತಗೊಂಡು ಇದನ್ನ ರಕ್ಷಣೆ ಮಾಡ್ಕೊಂಬೋದು. ಮತ್ತೆ ವಾಪಸ್ ಯಾರು ಮಂಜೂರಿದಾರ ಇದ್ದಾರೆ ಅವ್ರು ಅನ್ಯಾಯ ಆಗಿದೆ ಅವ್ರು ಕೊಡ್ಬೋದು, ಇಲ್ಲ ಸರ್ಕಾರಕ್ಕೆ ಆದ್ರೂ ಮಡಿಕೊಂಬೋದು. ಸರ್, ಈ ಹೋರಾಟಕ್ಕೆ ನಾನು ನಿಜವಾಗ್ಲೂ ಇದಕ್ಕೆ ನನಗೆ ಹೋರಾಟ ಅನ್ನೋದು ಏನು ಗೊತ್ತಿಲ್ಲ. ಸತ್ಯ ಹೇಳ್ಬೇಕು ಅಂದ್ರೆ ಹೋರಾಟದ ಅರಿವೇ ನನಗಿಲ್ಲ. ನಾನು ಯಾವುದೋ ಕಡೆ ಕೆಲಸ ಎಲ್ಲ ಒಂದ್ ಕಡೆ ಪ್ರೈವೇಟಲ್ಲಿ ಕೆಲಸ ಮಾಡಿಕೊಂಡು ನಾನು ಜೀವನ ಸಾಕ್ತಿದ್ದೆ. ಒಂದು ಬಡ ಕುಟುಂಬದಿಂದ ಬಂದವ ನಾನು. ಇದು ನೋಡ್ಕೊಂಡು ನಾವು ನಮ್ಮ ತಂದೆ ಬಂದು ರೈತ, ಹಳ್ಳಿ ಒಳಗೆ ರೈತ, ಒಂದು ಬಡ ರೈತ. ಆದರೂ ಕೂಡ ನಮಗೆ ಆಗೇನು ನಮಗೆ ನಮ್ಮ ತಾತ ಮತ್ತು ನಮ್ಮ ಅಜ್ಜಿಗೆ ಆಗಿನ ಕಾಲದಲ್ಲಿ ಸುಮಾರು 1960 ಜಮೀನು ಮಂಜೂರಾಗಿರುತ್ತೆ.
ಆ ಜಮೀನ್ ಮಂಜೂರಾಗಿ ಆಗಿನ ಭೂಮಾಲೀಕರು ಏನ್ ಮಾಡ್ತಾರೆ, ಅವರ ದೌರ್ಜನ್ಯ ಮಾಡಿ ಭೂಮಿ ಕಿತ್ಕೊಂತಾರೆ, ಕಾನೂನು ಬಾಹಿರ ನಮ್ಮ ಭೂಮಿ ಕಿತ್ಕೊಂಡಿರ್ತಾರೆ. ಅದಾದ್ಮೇಲೆ ನಮ್ಮ ತಂದೆ ಕೂಡ ಹಾಗೆ, ನಿಮ್ಗೆ ಗೊತ್ತಿ ಸಮಾಜ ಎಷ್ಟು ಬಲಿಷ್ಠ ಸಮಾಜ, ಈ ದೌರ್ಜನ್ಯ ಮಾಡಕ್ಕೆ ಯಾವುದೇ ಕೂಡ ನಮ್ಗೆ ಸಪೋರ್ಟ್ ಇರ್ಲಿಲ್ಲ. ಅದಕ್ಕೆ ನಮ್ಮ ತಂದೆ ಆಗಿ ಮತ್ತೆ ನಮ್ಮ ದೊಡ್ಡಪ್ಪ ಕೆಲವರ ನಮ್ಮ ಕುಟುಂಬದವರು ಅದ್ರ ಪರವಾಗಿ ಹೋರಾಟ ಮಾಡಕ್ಕೆ ಅವ್ರಿಗೆ ಶಕ್ತಿ ಇಲ್ಲದ ಸುಮ್ಮನಾಗಿರ್ತಾರೆ. ನಾನು ಬಂದಾದ್ಮೇಲೆ ಮತ್ತೆ ನಾನು ಹುಟ್ಟಾದ್ಮೇಲೆ ದಿನ ನಾನು ಕಳಿತಾ ನಾನು ಸ್ವಲ್ಪ ದೊಡ್ಡನಾದ್ಮೇಲೆ ಸುಮಾರು ಒಂದು 20 ವರ್ಷ ಆದ್ಮೇಲೆ ನನಗೆ ಸ್ಥಳೀಯರು ಹೇಳ್ತಾರೆ, ಈ ಭೂಮಿ ನಿಮ್ದೇ, ಇದೆಲ್ಲ ನಿಮ್ದೇ ಜಮೀನು, ನಿಮ್ಮ ತಾತ ಮುತ್ತಾತಿಯವರು ಇವೆಲ್ಲ ಇದು ಮಾಡ್ತಾ ಇದ್ರು, ನಿಮ್ ಹಿರಿಯರ್ ಜಮೀನು ಇದು ಅನ್ನೋ ತರ ಹೇಳ್ತಾರೆ. ಆವಾಗ ಕೂಡ ನಮ್ಮ ತಂದೆ ಏನದ್ರ ಬಗ್ಗೆ ನಾನು ಅವ್ರು ಕೇಳಿದ್ರು ಏನು ಹೇಳೋದಿಲ್ಲ, ಏನಿಲ್ಲ ಬಿಡಪ್ಪ ಎಲ್ಲ ಮುಗ್ದದ ಕತೆ ಅಂತಾರೆ. ಆಗಲೂ ನಾನು ಮತ್ತೆ ಅವ್ರಿಗೆ ತುಂಬಾ ಫೋರ್ಸಬಲ್ ಮಾಡಿ ಕೇಳಿದಾಗ ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಇದು ಸರ್ಕಾರದಿಂದ ಮಂಜೂರಾಗಿದ್ದ ಜಮೀನು, ಅದರಿಂದ ಹಿಂಗೆಲ್ಲ ಆಗೋಯ್ತು, ಹಿಂಗೆ ನಮ್ಮ ದೌರ್ಜನ್ಯ ಮಾಡಿ ಜಮೀನು ಕಿತ್ಕೊಂಡ್ಬಿಟ್ರು, ನಮ್ಗೆ ರಿಜಿಸ್ಟರ್ ಮಾಡಿದೀವಿ ಅಂತ ಹೇಳ್ತಾರೆ, ನಾವು ರಿಜಿಸ್ಟ್ರೇ ಮಾಡ್ಕೊಟ್ಟಿಲ್ಲ, ನಮ್ಗೆ ಗೊತ್ತಿಲ್ಲ, ಅದ್ರ ಮಾಹಿತಿನೇ ಗೊತ್ತಿಲ್ಲ ಅನ್ನೋ ಥರ ನಾನಾ ರೀತಿ ಬರ್ತದೆ. ಅದಾದ್ಮೇಲೆ ನಾನು ಕೆಲವ್ರನ್ನ ಭೇಟಿ ಮಾಡ್ತೀನಿ, ಇದು ಹಿಂಗಾಗಿದೆ ನಮ್ಮ ಜಮೀನು, ಏನ್ ಮಾಡ್ಬೇಕು ಅಂತ ಸಂಬಂಧಿಕರಲ್ಲೇ ಭೇಟಿ ಮಾಡ್ತೀನಿ. ಅವರು ಒಬ್ಬರು ವಕೀಲ ಹತ್ರ ಕರ್ಕೊಂಡು ಹೋಗ್ತಾರೆ ಈ ವಿಚಾರವಾಗಿ. ವಕೀಲರು ಅವಾಗ ಬಿಡಿಸಿ ಹೇಳ್ತಾರೆ, ಈ ನಿಮ್ದೆಲ್ಲ ದಾಖಲೆ ತಗೊಂಬನ್ನಿ ಅಂತ. ಅವಾಗ ಕೆಲವು ದಾಖಲೆಗಳು ತೆಗಿಸ್ತೀನಿ, ಮತ್ತೆ ದಾಖಲೆಗಳು ಸಿಗೋದಿಲ್ಲ. ಅವಾಗ ಅಲ್ಲಿನ ಅಧಿಕಾರಿಗಳು ಸ್ವಲ್ಪ ಹಣಗಿನ ಕೊಟ್ಟು ದಾಖಲೆಗಳು ಸ್ವಲ್ಪ, ಅದು ಪರಿಪೂರ್ಣ ದಾಖಲೆ ಕೊಡೋದಿಲ್ಲ, ಸ್ವಲ್ಪ ದಾಖಲೆ ಕೊಡೋ, ಆ ದಾಖಲೆ ಆಧಾರಿತವಾಗಿ ನಾವು ವಕೀಲರು ಭೇಟಿ ಮಾಡಿದಾಗ ವಕೀಲರು ಹೇಳ್ತಾರೆ, ಇಲ್ಲ ಇದೊಂದು ಕಾಯ್ದೆ ಇದೆ ರೀ, SC/ST ಸಮುದಾಯ ನೀವು ಒಂದು ಕಾಯ್ದೆ ಬಂದಿದೆ, PTCL ಕಾಯ್ದೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಕೆಲವು ಭೂಮಿಗಳ ಪರಭಾರ ನಿಷೇಧ ಕಾಯ್ದೆ ಅಂತ ಒಂದು 1978 ಒಂದು ಕಾಯ್ದೆ ತಂದಿದೆ ರಾಜ್ಯ ಸರ್ಕಾರ. ಆ ಕಾಯ್ದೆ ಪ್ರಕಾರ ನೀವೇನ್ ಕಾನೂನು ಬಾಹಿರವಾಗಿ ಏನಾದ್ರು ನಿಮ್ ಭೂಮಿ ಕಿತ್ಕೊಂಡಿದ್ರೆ, ಕಾನೂನು ಉಲ್ಲಂಘನೆ ಆಗಿದ್ರೆ ಮತ್ತೆ ನೀವು ಭೂಮಿ ವಾಪಸ್ ಮರಳಿ ಪಡಿಬಹುದು ಅನ್ನೋ ತರ ನಮ್ಗೆ ಹೇಳ್ತಾರೆ. ಅಷ್ಟೇ ಅವ್ರು ನಮ್ಗೆ ಗೊತ್ತಿರಲ್ಲ. ಆಮೇಲೆ ಅವರು ಲಾಸ್ಟ್ ಏನ್ ಮಾಡ್ಬೇಕು ಸರ್ ಈಗ ಅಂತ, ಇಲ್ಲ ಇದು AC ನ್ಯಾಯಾಲಯದಲ್ಲೇ ನೀವು ಪ್ರಕರಣ ದಾಖಲಿಸಿರಿ, ಅಲ್ಲಿ AC ಅವರು ವಿಚಾರಣೆ ಮಾಡಿ ಸಂಬಂಧಪಟ್ಟ ದಾಖಲೆಯನ್ನ ಪರಿಶೀಲಿಸಿ ಅದು ಕಾನೂನು ಉಲ್ಲಂಘನೆ ಆಗಿದ್ರೆ ನಿಮ್ಗೆ ನಾವು ವಾಪಸ್ ಜಮೀನು ಬಿಡಿಸ್ಕೊಡ್ತಾರೆ ಅಂತ. ಆಗ್ಲಿ ಸರ್ ಅಂದ್ಕೊಂಡು ಒಬ್ಬ ವಕೀಲರನ್ನ ಭೇಟಿ ಮಾಡಿ ಅವ್ರಿಗೆ ಸಂಬಂಧಪಟ್ಟ ದಾಖಲೆ ಎಲ್ಲ ಕೊಟ್ಟು ನಮ್ಮ ತಂದೆ ಹತ್ರನು ಮಾತಾಡಿ ಮತ್ತೆ ಅವ್ರ ಕಡೆಯಿಂದಾನೆ ಕೇಸು, ನಾನು ಅವರಿಬ್ಬರು ಸೇರಿ ಕೇಸು ಪ್ರಕರಣ AC ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸ್ತೀವಿ. ನಾವು ಪ್ರಕರಣ ದಾಖಲಿಸ್ತೋ AC ನ್ಯಾಯಾಲಯದಲ್ಲೇ, ಅದಾದ ನಂತರ ಪ್ರೊಸೀಜರ್ ಪ್ರಕಾರ ಏನು ತಹಸೀಲ್ದಾರು ಮತ್ತೆ VRI ಗಳಿಂದ ಅದೇನು ಆ ಜಮೀನಿಗೆ ಸಂಬಂಧಪಟ್ಟಂಗೆ ಮಂಜೂರು ಜಮೀನ ಅಥವಾ ಹಿಡುವಳಿ ಜಮೀನ, ಇದು ಮೂಲ ಯಾವ ಜಮೀನು ಅನ್ನೋ ತರ ಎಲ್ಲ ದಾಖಲೆಗಳು ತರಿಸ್ಕೊಂಡು ಮತ್ತೆ ಅವರಿಂದ ಕಡತಗಳು ತರಿಸ್ಕೊಂಡು ಮತ್ತೆ ಅವರು VRI ಇಂದ ಮಾಜಾರು ಮಾಡಿಸ್ಕೊಂಡು ಅವರಿಂದ ರಿಪೋರ್ಟ್ ತಗೊಂಡು ನಂತರ AC ನ್ಯಾಯಾಲಯದಲ್ಲೇ ಕೇಸ್ ಏನು ಪ್ರಕರಣ ಆಯ್ತು ಆ ಪ್ರಕರಣದ ಪರಿಪೂರ್ಣ ವಿಚಾರಣೆ ನಡೆಸಿ ಇವರು AC ಅವರು, ಅದ ನಂತರ ಅಂತಿಮ ಆದೇಶ ನಮ್ಮ ಪರವಾಗಿ ಆದೇಶ ಆಗುತ್ತೆ. ಅವರು ಕೂಡ ಎದುರು ಪಾರ್ಟಿನೂ ಕೂಡ ಬಂದಿರ್ತಾರೆ, ಅವರು ಕೂಡ ಇದು ಮಂಜೂರು ಜಮೀನಲ್ಲ, ಇವರು SC/ST ಜನಾಂಗದವರೇ ಅಲ್ಲ ಅಂತ ಅವರು ವಾದ ಮಂಡಿಸ್ತಾರೆ. ಆದ್ರೂ ಕೂಡ ಅಲ್ಲಿನ ಏನು AC ಅವರು ಇರ್ತಾರೆ ಅದನ್ನ ಅವರು ದಾಖಲೆಗಳೆಲ್ಲ ಪರಿಶೀಲನೆ ಮಾಡಿ, ಇಲ್ಲ ಅವರು SC/ST ಸಮುದಾಯಕ್ಕೆ ಸೇರಿದವರು, ಮತ್ತೆ ಇದು ಮಂಜೂರು ಜಮೀನು ಮತ್ತು 15 ವರ್ಷಗಳಿಗಿಂತ ಮುಂಚೆ ಇದು ಮಾರಾಟ ಆಗಿದೆ, ಅದರಿಂದ ಇವರಿಗೆ ಮರಳಿ PTCL ಕಾಯ್ದೆ ಸೆಕ್ಷನ್ 4 ಪ್ರಕಾರ ಉಲ್ಲಂಘನೆ ಆಗಿದೆ, ಅದರಿಂದ ಅವ್ರಿಗೆ ವಾಪಸ್ ಕೊಡಬೇಕು, ಅವ್ರಿಗೆ ಜಾಗ ಬಿಡಿಸ್ಕೊಡಿ ಅಂತ ತಹಸೀಲ್ದಾರ್ಗೆ ಆದೇಶ ಮಾಡ್ತಾರೆ. ಅದ್ರ ಪ್ರಕಾರ ನಾವು ಆದೇಶ ನಮ್ಮ ಪರ ಆಗುತ್ತೆ, ಅದ್ರ ಪ್ರಕಾರ ನಾವು ಹೋಗ್ತೀವಿ. ಖಾತೆ ಆವಾಗ ಅವರು ಏನು ಪ್ರಭಾವ ಬಳಸಿ ಖಾತೆ ಕೂಡ ಮಾಡೋದಿಲ್ಲ, ಎಷ್ಟು 3 ತಿಂಗಳಾದ್ರೂ ಕೂಡ ಖಾತೆ ಮಾಡ್ಕೊಡೋದಿಲ್ಲ ಅಲ್ಲಿ ಆಗಿನ ತಹಸೀಲ್ದಾರ್. ನಾವು ಎಷ್ಟೆಷ್ಟೋ ಪ್ರಯತ್ನ ಮಾಡ್ರು ಆಗಲ್ಲ. ನಂತರ ಅವರು ಅಷ್ಟರೊಳಗಡೆ 3 ತಿಂಗಳ ಒಳಗಡೆ ಮತ್ತೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಎದುರಾಳಿಗಳು ಏನು ಕ್ರಾಯದಾರಿದ್ದಾರೆ ಜಿಲ್ಲಾಧಿಕಾರಿ ನ್ಯಾಯಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಇಮ್ಮಿಡಿಯೇಟ್ ಅವ್ರಿಗೆ ಸ್ಟೇನು ಕೊಡ್ತಾರೆ. ನಂಗೆ ಖಾತೆ ಆಗೋ ಮೂಮೆಂಟ್ ಇತ್ತು, ಆದ್ರೂ ಅವರು ಸ್ಟೇ ಕೊಡ್ತಾರೆ ಜಿಲ್ಲಾಧಿಕಾರಿಗಳು. ಮತ್ತೆ ಅಲ್ಲೂ ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡಿ ಇರೋ ದಾಖಲೆಗಳೆಲ್ಲ ಪರಿಶೀಲಿಸಿ ಮತ್ತೆ ಅಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಸಹ ಮಂಜೂರಿದಾರಿ ಪರವಾಗೇ ಮಾಡ್ತಾರೆ, ನಮ್ಮ ಪರವನೇ ಮಾಡ್ತಾರೆ. ಅಲ್ಲಿ ಅವ್ರೇನು ಅಪೀಲ್ ಹೋಗಿದ್ರು ಅದನ್ನ ವಜಾ ಮಾಡ್ತಾರೆ. ನಮ್ಮ ಪರ AC ಆದೇಶ ಏನು ಕರೆಕ್ಟಾಗಿ ಏನ್ ಮಾಡಿದ್ರು ಅದು ಕರೆಕ್ಟ್ ಆಗಿದೆ ಅನ್ಕೊಂಡು ನಮ್ಮ ಪರನೇ ಆದೇಶ ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ಕೂಡ ಮತ್ತೆ ತಹಸೀಲ್ದಾರ್ಗೆ ಕೂಡ ಆದೇಶನ ಇಂಪ್ಲಿಮೆಂಟ್ ಮಾಡಕ್ಕೆ ಹೇಳ್ತಾರೆ. ಅವರು ಕೂಡ ಖಾತೆ ಎಲ್ಲ ಮಾಡ್ತಾರೆ, ನನ್ನ ಹೆಸರು ಖಾತೆನೂ ಮಾಡ್ತಾರೆ. ಖಾತೆ ಆದ ನಂತರ ಇವರು ಏನ್ ಕ್ರಯದಾರ ಇರ್ತಾರೆ, ಕಾನೂನು ಬಾಹಿರ ಭೂಮಿ ಕಿತ್ಕೊಂಡ್ರವರು, ಇವರು ಮತ್ತೆ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಹೈಕೋರ್ಟ್ ಅಲ್ಲಿ ಇಮಿಡಿಯೇಟ್ ಇವ್ರಿಗೆ ಸ್ಟೇ ಸಿಗುತ್ತೆ. ಸ್ಟೇ ಮೇಲೆ ಮತ್ತೆ ಜಾಗ ಬಿಡಿಸ್ಬೇಕಂತ ತಹಸೀಲ್ದಾರ್ ಅಷ್ಟೊಂದು ರೆಡಿ ಮಾಡ್ಕೊಂತ ಇದ್ರು AC ಆದೇಶದ ಮೇಲೆ. ಅಷ್ಟೊತ್ತಿಗೆ ಯಾವ ಸ್ಟೇ ತರ್ತಾರೆ, ಯಾವುದೇ ನಮಗೆ ಜಮೀನು ಬಿಡಿಸ್ಕೊಡೋ ಪ್ರಕ್ರಿಯೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನಂತರ ನಮಗೂ ನೋಟಿಸ್ ಬರ್ತದೆ, ಮಾಮೂಲಿ ಪ್ರೊಸೀಜರ್ ಪ್ರಕಾರ ನಾವು ರೆಸ್ಪಾಂಡೆಡ್ ಆಗಿ ಹೈಕೋರ್ಟ್ಗೆ ವಕಾಲತ್ ಆಗ್ತೀವಿ. ನಂತರ ಅಲ್ಲಿ ನಿಮ್ಗೆ ಗೊತ್ತಿದೆ ನ್ಯಾಯಾಲಯಗಳಲ್ಲಿ ಎಷ್ಟು ತಾರತಮ್ಯ ಅಂತ. ನಮ್ಗೆ ನಿಜವಾಗ್ಲೂ ನಮಗೆ ಅರ್ಥ ಆಗಿದ್ದು ಅಲ್ಲಿಂದನೇ. ಹೈಕೋರ್ಟ್ಗೆ ನಾವು ಯಾವಾಗ ಹೋದೋ ಅಲ್ಲಿಂದನೇ ನ್ಯಾಯಾಂಗ ವ್ಯವಸ್ಥೆಯ ನಿಜವಾದ ಸ್ಥಿತಿ ಏನಿದೆ ಅಂತ ನಮ್ಗೆ ಗೊತ್ತಾಗಿತ್ತು.
ಸುಮಾರು 2010ರಲ್ಲೇ ಹೈಕೋರ್ಟ್ ಫೈಲ್ ಆಗಿದ್ದ ಕೇಸು 2018ರವರೆಗೂ ಕೇಸ್ ಬರೋದಿಲ್ಲ. ಬಂದರೂ ಕೂಡ ರೀಚ್ ಆಗೋದಿಲ್ಲ ಅನ್ಕೊಂಡು ನಮಗೆ ಅಲ್ಲಿ ಫೈನಲ್ ಜಜ್ಮೆಂಟ್ ಆಗೋದಿಲ್ಲ 2018 ಗಂಟ. ನಾವು ಕೆಲ್ಸಕ್ಕೆ ಹೋಗ್ಕೊಂಡು ಕೂಡ ಸುಮಾರು ಸಲ ಅನೇಕ ಬಾರಿ ಕೆಲವು ವಕೀಲರನ್ನ ಭೇಟಿ ಮಾಡಿ ನಾವು ಕೊಟ್ಟರ ವಕೀಲರು ಕೂಡ ನಮ್ಗೆ ಪರಿಪೂರ್ಣವಾಗಿ ಏನು ನಮ್ಗೆ ಸಹಕರಿಸ್ತಿಲ್ಲ. ಅದ ನಾನೇ ಕೂಡ ವಾಲಂಟ್ರಿಗೆ ಹೈಕೋರ್ಟ್ಗೆ ಹೋಗಿ ಮೆಮೊ ಮೂವ್ ಮಾಡ್ಸಕ್ಕೆ ಇವೆಲ್ಲ ಮತ್ತೊಂದೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಕೋರ್ಟ್ ಮುಂದೆ ಬರ್ತಿರ್ಲಿಲ್ಲ. ನಂತರ ಏನು ಈ ರಾಜ್ಯಕ್ಕೆ ಸುಪ್ರೀಂ ಕೋರ್ಟ್ ಒಂದು ಮರಣ ಶಾಸನ ಆಯ್ತು, ನಿಕ್ಕಂಟಿ ರಾಮಲಕ್ಷ್ಮಿ ವರ್ಸ್ಟ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ ಈ ಆದೇಶ ಏನು ಸುಪ್ರೀಂ ಕೋರ್ಟ್ ಇಂದ ಬಂತು 2017ಕ್ಕೆ, ಅದು 3-4 ತಿಂಗಳು ಯಾವುದೇ ಜಡ್ಜ್ಮೆಂಟ್ ಮಾಡ್ದಂಗೆ ಹಾಗೆ ಮುಚ್ಚಿಟ್ಬಿಟ್ರು.